ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ಐ ಆಮ್ ಯುವರ್ ಪರಶುರಾಮ್. ನಾನು ಇವತ್ತಿನ ದಿನ ನಿಮಗೆ ಕ್ಲಾಸ್ 10ಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸರ್ಸೈಸ್ 12.1ನಲ್ಲಿ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಎಕ್ಸರ್ಸೈಸ್ 12.1ನಲ್ಲಿ ಬರ್ತಕ್ಕಂಥ 3 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ವಿಡಿಯೋ ನೋಡಿಲ್ವೋ ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ವಿಡಿಯೋನ ನೋಡಿ. ಹಾಗೆಯೇ ಇವತ್ತಿನ ದಿನ 12.1ನಲ್ಲಿ ಬರ್ತಕ್ಕಂಥ 4th ಕ್ವಶನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಯಾರು ಈ ಮೊದಲು ನಮ್ಮ ವಿಡಿಯೋನ ನೋಡಿಲ್ವೋ ಅಥವಾ ನಮ್ಮ ಚಾನಲ್ನ ಈ ಮೊದಲು ನೋಡ್ತಾ ಇದ್ದೀರೋ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಸೊ ನೋಡಿ 12.1ನಲ್ಲಿ ಬರ್ತಕ್ಕಂತಹ 4th ಕ್ವಶನ್ ಬಂದುಬಿಟ್ಟು ನೋಡಿ, ಇಲ್ಲಿ 4th ಕ್ವಶನ್ ಕಾಣಿಸ್ತಾ ಇದೆ ನಿಮಗೆ. ದ ವೀಲ್ಸ್ ಆಫ್ ಎ ಕಾರ್ ಆಫ್ ಡಯಾಮೀಟರ್ 80 centimeter each. How many complete revolutions does each wheel make in 10 minutes when the car is traveling at a speed of 66 km/h ಅಂತ ಇದೆ. ಸೊ ಕ್ವಶನ್ ಬಂದ್ಬಿಟ್ಟು ನಿಮಗೆ ಒಂದು ಕಾರ್ನ ವೀಲ್ನ ಡಯಾಮೀಟರ್ನ ಕೊಟ್ಟಿದ್ದಾರೆ, 80 ಸೆಂಟಿಮೀಟರ್ ಇರುತ್ತೆ. ಸೊ 80 ಸೆಂಟಿಮೀಟರ್ ಡಯಾಮೀಟರ್ನ ಹೊಂದಿರತಕ್ಕಂಥ ಕಾರ್ನ ವೀಲನ್ನು ಬಳಸ್ಕೊಂಡು ಅಲ್ಲಿ ಕಾರ್ ಟ್ರಾವೆಲ್ ಮಾಡ್ತಾ ಇದೆ. ಸುಮಾರು 10 ನಿಮಿಷ ಕಾರ್ ಟ್ರಾವೆಲ್ ಆಗಿದೆ. ಸೊ ಅದು ಕಾರ್ ಟ್ರಾವೆಲ್ ಆಗಿರ್ತಕ್ಕಂಥ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ, 66 km/h. 1 ಗಂಟೆಗೆ 66 ಕಿಲೋಮೀಟರ್ ಹೋಗುತ್ತೆ. ಹಾಗಿದ್ರೆ 10 ನಿಮಿಷದಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ, ಹಾಗೇನೇ ಅದು ಡಿಸ್ಟೆನ್ಸನ್ನು ಕವರ್ ಮಾಡಲಿಕ್ಕೆ ಕಾರ್ನ ವೀಲ್ನ ರೆವಲ್ಯೂಷನ್ ಎಷ್ಟು ಅಂತ ಕ್ವಶನ್. ಸೊ ಈ ಕ್ವಶನನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಮೊದಲು ನಾವೇನು ಮಾಡಬೇಕಿಲ್ಲಿ, ಫಸ್ಟು ಮೊದಲನೇದಾಗಿ ರೇಡಿಯಸ್ಸು, ಓಕೆನಾ, ರೇಡಿಯಸ್ ಆಫ್ ವೀಲ್. ಓಕೆ, ರೇಡಿಯಸ್ ಆಫ್ ವೀಲ್ ಈಸ್ ಈಕ್ವಲ್ ಟು ಕಾರ್ನ ವೀಲನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಆ್ಯಕ್ಚುಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಅವರು 80. ಸೊ ನಮಗೆ ಗೊತ್ತು ರೇಡಿಯಸ್ ಈಸ್ ಈಕ್ವಲ್ ಟು D/2 ಅಂತ ಹೇಳಿದ್ರೆ, ಆಧಾರದ ಮೇಲೆ 80 / 2 ತೊಗೊಂಡ್ರೆ ನಿಮಗೇನು ಬಂತು, 40 ಸೆಂಟಿಮೀಟ್ರ್. ದಿಸ್ ಈಸ್ ದ ರೇಡಿಯಸ್ ಆಫ್ ವೀಲ್. ಇದಾದ ನಂತರದಲ್ಲಿ ಸರ್ಕಂಫರೆನ್ಸನ್ನು ಕಂಡುಹಿಡ್ಕೊಳ್ಬೇಕು ನೀವು. ಅಂದರೆ ಒಂದು ರೆವಲ್ಯೂಷನ್ನಿಗೆ ವೀಲು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಒಂದು ರೆವಲ್ಯೂಷನ್ ಸುತ್ತಬೇಕು ಅಂತ ಹೇಳಿದ್ರೆ ವೀಲ್ನ ಸರ್ಕಂಫರೆನ್ಸ್ ಎಷ್ಟು ಅಂತ ಗೊತ್ತಾಗಬೇಕು. ಸೊ ಅದರ ಕಾರಣದಿಂದ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಸರ್ಕಂಫರೆನ್ಸ್ ಆಫ್ ವೀಲ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಸರ್ಕಂಫರೆನ್ಸ್ ಆಫ್ ವೀಲ್ ಈಸ್ ಈಕ್ವಲ್ ಟು ನಿಮಗೆ ಫಾರ್ಮುಲಾ ಇದೆ 2πr. ಸರ್ಕಲ್ನ ಸರ್ಕಂಫರೆನ್ಸನ್ನು ಕಂಡುಹಿಡಲಿಕ್ಕೆ 2πr ಅನ್ನೋ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದ್ರ ಪ್ರಕಾರ ಹೋದರೆ 2πr ಅಂದರೆ 2 × 22/7 ಇಂಟು ರೇಡಿಯಸ್ ಎಷ್ಟು ಬಂದಿದೆ, 40. ಅಥವಾ ಇದನ್ನು ನೀವು ಸಿಂಪ್ಲಿ 22/7 ಪೈ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ 80 ಪೈ ಅಂತ ಆಯಿತು. ಸೊ ದಿಸ್ ಈಸ್ ದ ಸರ್ಕಂಫರೆನ್ಸ್ ಆಫ್ ವೀಲ್ನ ಸರ್ಕಂಫರೆನ್ಸ್ ಬಂದ್ಬಿಟ್ಟು 80 ಪೈ ಆಯಿತು. ಇದ್ರ ಪ್ರಕಾರ 1 ರೆವಲ್ಯೂಷನ್ಗೆ ಎಷ್ಟು ಕವರ್ ಮಾಡುತ್ತೆ ಡಿಸ್ಟೆನ್ಸನ್ನು, ಇದು 80 ಪೈ ಸೆಂಟಿಮೀಟರ್ನಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅಂತ ಅರ್ಥ. ಓಕೆನಾ. ಈಗ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕಲ್ವಾ. ಸೊ ಟೋಟಲ್ ಡಿಸ್ಟೆನ್ಸ್ ಅವ್ರು ಕೊಟ್ಟಿರೋದು, ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 66 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕಿಲೋಮೀಟರ್ ಇದೆ, ಬಟ್ ರೇಡಿಯಸ್ ಬಂದ್ಬಿಟ್ಟು 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಸರ್ಕಂಫರೆನ್ಸ್ ಕೂಡ ಸೆಂಟಿಮೀಟರ್ ಬಂದಿದೆ. ಆ ಕಾರಣದಿಂದ ನೀವೇನು ಮಾಡಬೇಕು, ಈಗ ಅದನ್ನು 66 ಕಿಲೋಮೀಟರ್ನ ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡಿ ಬರ್ಕೊಂಡ್ರೆ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, 66 × 10⁵5 ಸೆಂಟಿಮೀಟರ್ ಅಂತ ಬರ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಈಗ ಸೆಂಟಿಮೀಟ್ರಿಗೆ ಕನ್ವರ್ಟ್ ಆದಮೇಲೆ ಇನ್ 10 ಮಿನಿಟ್ ಇಲ್ಲಿ ಆ್ಯಕ್ಚುಲಿ ಇದು ಏನಿದು ಸ್ಪೀಡು 1 ಗಂಟೆಗೆ 66 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಓಕೆನಾ. ಸೊ ಅಲ್ಲಿಗೆ ಇನ್ 10 ಮಿನಿಟ್ 10 ನಿಮಿಷದಲ್ಲಿ ಡಿಸ್ಟೆನ್ಸ್ ಎಷ್ಟಾಯಿತು ಅನ್ನೋದನ್ನೇ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಂದರೆ ಇದು 66 × 10⁵5 ಏನಿದೆ, ಇದು 60 ನಿಮಿಷಕ್ಕೆ ಕವರ್ ಮಾಡುತ್ತೆ. ಇಷ್ಟನ್ನು ನಿಮಗೆ ಬೇಕಾಗಿರೋದು 10 ನಿಮಿಷಕ್ಕೆ ಎಷ್ಟು ಕವರ್ ಮಾಡುತ್ತೆ ಅನ್ನೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಿಮಗಿಲ್ಲಿ, 0 0 ಕ್ಯಾನ್ಸಲ್ ಆಗುತ್ತೆ, 6 1s 6 11s. ಸೊ ಇಲ್ಲಿ 11 × 10⁵5 ಇದೇನಿದು ಸೆಂಟಿಮೀಟರ್. 10 ನಿಮಿಷದಲ್ಲಿ ಆ ಕಾರು ಡಿಸ್ಟೆನ್ಸನ್ನು ಎಷ್ಟು ಕವರ್ ಮಾಡುತ್ತೆ ಅಂದರೆ 11 × 10⁵5 ಸೆಂಟಿಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಅಲ್ಲಿಗೆ ಈಗ ನಿಮಗೆ ನಂಬರ್ ಆಫ್ ರೆವಲ್ಯೂಷನ್ ಬೇಕಲ್ವಾ. ಸೊ ದಟ್ ನಂಬರ್ ಆಫ್ ರೆವಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅವರು. ಅಂದರೆ ಅರ್ಥ ಆ ವೀಲು ಇಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಲಿಕ್ಕೆ ಎಷ್ಟು ರೌಂಡನ್ನು ತಗೊಳುತ್ತೆ, ಎಷ್ಟು ರೌಂಡನ್ನು ಸುತ್ತುತ್ತೆ ಅಂತೇಳಿ.
ನಂಬರ್ ಆಫ್ ರೆವಲ್ಯೂಷನ್ ಆಫ್ ವೀಲ್. ಸೊ ವೀಲ್ನ ರೆವಲ್ಯೂಷನ್ ನೀವು ತಗೊಂಡ್ರೆ ನಂಬರ್ ಆಫ್ ರೆವಲ್ಯೂಷನ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಸರ್ಕಂಫರೆನ್ಸ್. ಓಕೆ, ಸೊ ಇಲ್ಲಿ ಸರ್ಕಂಫರೆನ್ಸ್ ಏನು ಬಂದಿದೆಯಲ್ಲ 80 ಪೈ, ಅದನ್ನು ತಗೊಳ್ಬೇಕಾಗತ್ತೆ ನೀವು ಇಲ್ಲಿ. ಸೊ ಆಗ ಏನಾಗುತ್ತೆ ಇಲ್ಲಿ ಆಕ್ಚುಲಿ ನಿಮಗೆ ಡಿಸ್ಟೆನ್ಸ್ 11 × 10⁵ ಅಂತ ಇದೆ. ಓಕೆ, 11 × 10⁵ ಡಿವೈಡೆಡ್ ಬೈ ಸರ್ಕಂಫರೆನ್ಸ್ ಬಂದ್ಬಿಟ್ಟು 80 × ಪೈ. ಓಕೆ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಸಪೋಸ್ 11 × 10⁵ ಅಂದರೆ 11 × 10⁵ ಮೀನ್ಸ್ ಎಷ್ಟು ಬರುತ್ತೆ ನಿಮಗೆ 11 lakh ಬರುತ್ತೆ. ಓಕೆ, ಡಿವೈಡೆಡ್ ಬೈ 80 ಇಂಟು ಪೈ ಅಂತ ಹೇಳಿದ್ರೆ 22/7. ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ 7/22 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 4375 ಬರುತ್ತೆ. ಸೊ ದಿಸ್ ಈಸ್ ದ ನಂಬರ್ ಆಫ್ ರೆವಲ್ಯೂಷನ್ ಆಫ್ ಎ ವೀಲು ಸುಮಾರು 4375 ರೌಂಡನ್ನು ಹಾಕಿದಾಗ ಅದು 10 ನಿಮಿಷದಲ್ಲಿ ಎಷ್ಟು ಆ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಎಷ್ಟು 11 × 10⁵ ಸೆಂಟಿಮೀಟರ್ನಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಲಿಕ್ಕೆ ಅದು ವೀಲು 4375 ರೌಂಡ್ಸನ್ನು ಹಾಕಬೇಕಾಗತ್ತೆ. ಇದು 4th ಕ್ವಶನ್. ಸೊ ಹಾಗೇನೆ ಇನ್ನೊಂದು 5th ಕ್ವಶನ್ ಎಕ್ಸರ್ಸೈಸ್ 12.1ದಲ್ಲಿ ಬರ್ತಕ್ಕಂಥದ್ದು. ಸೊ 5th ಕ್ವಶನ್ ಬಂದ್ಬಿಟ್ಟು ಟಿಕ್ ದ ಕರೆಕ್ಟ್ ಸೊಲ್ಯೂಷನ್ ಇನ್ ದ ಫಾಲೋಯಿಂಗ್ ಅಂಡ್ ಜಸ್ಟಿಫೈ ಯುವರ್ ಆನ್ಸರ್ ಇಫ್ ದ ಪೆರಿಮೀಟರ್ ಆ್ಯಂಡ್ ದ ಏರಿಯಾ ಆಫ್ ಎ ಸರ್ಕಲ್ ಆರ್ ನ್ಯೂಮರಿಕಲಿ ಈಕ್ವಲ್ ದೆನ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಅವ್ರು ಹೇಳ್ತಾರೆ ಪೆರಿಮೀಟರ್ ಆಫ್ ಸರ್ಕಲ್ಲು, ಓಕೆನಾ, ಪೆರಿಮೀಟರ್ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ಅಂತ ಹೇಳ್ತಾರೆ. ಓಕೆನಾ, ಸೊ ಪೆರಿಮೀಟರ್ ಆಫ್ ಸರ್ಕಲ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸು. ಸೊ ಸರ್ಕಂಫರೆನ್ಸ್ನ ಫಾರ್ಮುಲಾ ನಿಮಗೆ ಗೊತ್ತು 2πr. ಸೊ ದಿಸ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಬಂದ್ಬಿಟ್ಟು πr². ಅವ್ರು ಏನು ಹೇಳ್ತಾರೆ, ಇವೆರಡೂ ಈಕ್ವಲ್ ಅಂತ ತಗೊಂಡ್ರೆ ರೇಡಿಯಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ದ ರೇಡಿಯಸ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡನ್ನು ಅಬ್ಸರ್ವ್ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಪೈ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಪೈ ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ ಒಂದು ರೇಡಿಯಸ್ಸು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಎರಡರಲ್ಲಿ ಒಂದು ರೇಡಿಯಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಉಳಿದಿರೋದು 2, ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಉಳಿತು r. ಸೊ r ಈಸ್ ಈಕ್ವಲ್ ಟು 2 ಅಂತೇಳಿ ಅಂದರೆ ಇದರ ಅರ್ಥ ರೇಡಿಯಸ್ಸು 2 ಯೂನಿಟನ್ನು ಹೊಂದಿರುತ್ತೆ. ಸೊ ನಿಮಗೆ ಕೊಟ್ಟಿರೋ ಆಪ್ಷನಲ್ಲಿ 2 ಯೂನಿಟ್ ಇದೆ, 5 ಯೂನಿಟ್ ಇದೆ, 4 ಯೂನಿಟ್ಸು, 7 ಯೂನಿಟ್ಸು. ಸೊ ನಿಮಗೆ ಬಂದಿರೋ ಆನ್ಸರ್ನ ಪ್ರಕಾರ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, 2 ಯೂನಿಟ್ಸ್. ಓಕೆನಾ, ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗೋಣ ನಾವೀಗ. ಸೊ ನೆಕ್ಸ್ಟ್ ಎಕ್ಸಸೈಸ್ 12.2. ಸೊ 12.2ನಲ್ಲಿ ನಾವು ಫಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ ಈಗ. ಸೊ ನೋಡಿ 12.2ನಲ್ಲಿ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ಹೇಳುತ್ತೆ ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ 6 ಸೆಂಟಿಮೀಟರ್ ಇಫ್ ಆಂಗಲ್ ಆಫ್ ದ ಸೆಕ್ಟರ್ ಈಸ್ 60 ಡಿಗ್ರಿ. ಸೊ ನೀವೀಗ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು. ಸೊ ಸೆಕ್ಟರ್ನ ಏರಿಯಾ ಕಂಡುಹಿಡಿಲಿಕ್ಕೆ ನಿಮಗೆ ಫಾರ್ಮುಲಾ ಬಳಸ್ತಕ್ಕಂಥದ್ದನ್ನು ಗೊತ್ತಿದೆ. ಸೊ ಆ ಫಾರ್ಮುಲಾವನ್ನು ನೋಡ್ಕೊಂಡ್ರೆ ನೋಡಿ ಇಲ್ಲಿ ಫಸ್ಟು ರೇಡಿಯಸ್ ಕೊಟ್ಟಿದ್ದಾರೆ, ಗಿವನ್ನು ರೇಡಿಯಸ್ ತಗೊಳ್ಳಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ರೇಡಿಯಸ್ ಕೊಟ್ಟಿದ್ದಾರೆ. ಹಾಗೇನೆ ಟೀಟಾ, ಸೊ ಇನ್ಕ್ಲೈನ್ಡ್ ಆ್ಯಂಗಲ್, ಸರ್ಕಲ್ನ ಇನ್ಕ್ಲೈನ್ಡ್ ಆ್ಯಂಗಲ್ಲು ಟೋಟಲ್ಲು 360 ಇರುತ್ತೆ. ಅದರಲ್ಲಿ ಸೆಕ್ಟರ್ ಫಾರ್ಮೇಷನ್ ಆದಾಗ ಆ್ಯಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇರುತ್ತೆ. ಅಂದರೆ ಇದರ ಅರ್ಥ ಇಲ್ಲಿ ಸೊ ನೋಡಿ ಈ ಥರದ್ದೊಂದು ಸರ್ಕಲ್ ಇದೆ ಅಂತ ಹೇಳಿದ್ರೆ ಸರ್ಕಲ್ನ ಸೆಂಟರ್ನಿಂದ ಹೀಗೆ ಒಂದು ಸೆಕ್ಟರ್ ಫಾರ್ಮೇಷನ್ ಆಗಿದೆ. ಈ ಸೆಕ್ಟರ್ನ ಆ್ಯಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇದೆ, ರೇಡಿಯಸ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಇದೆ. ಅಂದರೆ ಸಪೋಸ್ ನೀವು ಇದನ್ನು OAB ಅಂತಕ್ಕಂಥದ್ದು ಒಂದು ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದರೆ ಇದರ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಏರಿಯಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ವಿ ನೌ ದಟ್ ದ ಫಾರ್ಮುಲಾ ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು θ/360 ಇಂಟು πr². ಓಕೆ, ಹಿಂದಿನ ವಿಡಿಯೋದಲ್ಲಿ ನಾನು ಫಾರ್ಮುಲಾಸನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಯಾರು ನೋಡಿಲ್ವೋ ದಯವಿಟ್ಟು ವಿಡಿಯೋನ ನೋಡಿ. ಹಾಗೆಯೇ ಇಲ್ಲಿ θ/360 ಇಂಟು πr² ಅನ್ನೋ ಫಾರ್ಮುಲಾ ಏನಿದೆ, ಇಲ್ಲಿ ನೀವು ಥೀಟಾದ ವ್ಯಾಲ್ಯೂ ಕೊಟ್ಟಿದ್ದಾರೆ 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ ಅಂತ ಹೇಳಿದ್ರೆ ವ್ಯಾಲ್ಯೂ ಗೊತ್ತು ನಿಮಗೆ 22/7 ಇಂಟು ರೇಡಿಯಸ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. r² ಅಂತಿರೋದ್ರಿಂದ 6 × 6 ಅಂತ ಕನ್ಸಿಡರ್ ಮಾಡಿ. ಸೊ ಅವಾಗ 6 × 6 ಅಂತ ಕನ್ಸಿಡರ್ ಮಾಡಿದ್ರೆ 0 0 ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. 6 1 6 6.
ಸೊ ದೆನ್ ಈ 6 ಕ್ಯಾನ್ಸಲ್ ಆದರೆ ನಿಮಗೆ ಫೈನಲಿ 22 ಇಂಟು 6 ಉಳಿಯುತ್ತೆ. ಓಕೆನಾ. ಸೊ ಇಲ್ಲಿ ಡಿವೈಡೆಡ್ ಬೈ 7 ಇದೆ. ಸೊ 22 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 132 ಡಿವೈಡೆಡ್ ಬೈ 7 ಸ್ಕ್ವೇರ್ ಸೆಂಟಿಮೀಟರ್ ಬಂತು ಆನ್ಸರು. ದಿಸ್ ಈಸ್ ದ ಏರಿಯಾ ಆಫ್ ಸೆಕ್ಟರ್. ಇನ್ನ ಸೆಕೆಂಡ್ ಕ್ವಶನ್ ಇದೆ ಎಕ್ಸರ್ಸೈಸ್ ಅಲ್ಲಿ ಬಂದ್ಬಿಟ್ಟು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅನ್ನು ನೋಡೋದಾದ್ರೆ, ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಹೂಸ್ ಸರ್ಕಂಫರೆನ್ಸ್ ಈಸ್ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ, ಸೊ ಇದೊಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಸರ್ಕಲ್ನ ಈಕ್ವಲಿ 4 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಸೊ 4ರಲ್ಲಿ 1 ಭಾಗದ ಏರಿಯಾ ಕಂಡಿಡಿರಿ ಅಂತ ಕೊಟ್ಟಿರೋದು. ಸೊ ಸರ್ಕಲ್ನ 4 ಭಾಗ ಮಾಡಿದ್ರೆ ಟೋಟಲಿ ಆಂಗಲ್ ಬಂದ್ಬಿಟ್ಟು 360 ಡಿಗ್ರಿ ಇರುತ್ತೆ, ಇನ್ಕ್ಲೈನ್ಡ್ ಆಂಗಲ್ ಇನ್ ದ ಸೆಂಟರ್. ಸೊ 4 ಭಾಗ ಮಾಡಿದಾಗ ನೀವೇನು ಮಾಡಬೇಕಾಗತ್ತೆ, ಆಂಗಲ್ ಇನ್ಕ್ಲೈನ್ಡ್, ಓಕೆನಾ, ಆಂಗಲ್ ಇನ್ಕ್ಲೈನ್ಡ್ ಈಸ್ ಈಕ್ವಲ್ ಟು 360 ಡಿಗ್ರಿಯನ್ನು ನೀವು 4 ಭಾಗವಾಗಿ ಡಿವೈಡ್ ಮಾಡಿದರೆ, ಅಂದರೆ ಡಿವೈಡೆಡ್ ಬೈ 4 ಮಾಡಿದರೆ ಆಗ ಟೀಟಾದ ವ್ಯಾಲ್ಯೂ ಸಿಗುತ್ತೆ ನಿಮಗೆ 4 1s 490s. ಅದರ ಅರ್ಥ ಕ್ವಾಡ್ರೆಂಟ್ ಅಂದರೆ ನೀವು ತಿಳ್ಕೋಬೇಕು ಆಂಗಲ್ ಟೀಟಾ 90 ಡಿಗ್ರಿ ಇರುತ್ತೆ. ಆ ನಂತರ ಅವ್ರು ಏನು ಕೊಟ್ಟಿದ್ದಾರೆ, ರೇಡಿಯಸ್ ಬದಲಾಗಿ ಸರ್ಕಂಫರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ ಅನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅವರೇ ಕೊಟ್ಟಿರೋ ಪ್ರಕಾರ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ನ ಫಾರ್ಮುಲಾ ನಿಮ್ಮ ಹತ್ರ ಇದೆ 2πr. 2πr ಈಸ್ ಈಕ್ವಲ್ ಟು 22. ದೆನ್ ಈಗ ನಿಮಗೆ ರೇಡಿಯಸ್ ಬೇಕಲ್ವಾ, ಸೊ ರೇಡಿಯಸ್ ಅನ್ನ ಇಲ್ಲಿಟ್ಕೊಂಡು 22 ಇಂಟು 2 ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ 2. ಸೊ ಪೈ ಅಂದರೆ ವ್ಯಾಲ್ಯೂ ಆಕ್ಚುಲಿ 22/7 ಆಗುತ್ತೆ. ಅದನ್ನು ಈಕ್ವಲಿಂದ ಈ ಕಡೆ ಕಳಿಸಿದ್ರೆ 7 ಡಿವೈಡೆಡ್ ಬೈ 22 ಆಯಿತು. ಈಗ 22 ಕ್ಯಾನ್ಸಲ್ ಆದರೆ ರೇಡಿಯಸ್ ಬಂದ್ಬಿಟ್ಟು 7/2 ಬಂತು. ಸೊ ಇದು ರೇಡಿಯಸ್ ಸಿಕ್ತು ನಿಮಗೀಗ. ಈಗ ಇದನ್ನು ಬಳಸ್ಕೊಂಡು ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು. ಓಕೆನಾ, ಏರಿಯಾ ಆಫ್ ಸೆಕ್ಟರ್. ಸೊ ಏರಿಯಾ ಆಫ್ ಸೆಕ್ಟರ್ನ ಫಾರ್ಮುಲಾ ನಿಮಗೆ ಗೊತ್ತು, ಟೀಟಾ ಬೈ 360 ಇಂಟು πr ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು ಟೀಟಾ ಅಂದರೆ 90 ಡಿಗ್ರಿ ಬರುತ್ತೆ, ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ವ್ಯಾಲ್ಯೂ ಗೊತ್ತಿದೆ 22/7 ಇಂಟು ರೇಡಿಯಸ್ ನಿಮಗೆ ಎಷ್ಟು ಬಂದಿದೆ ಇಲ್ಲಿ 7/2. ಸೊ ಅದ್ರ ಪ್ರಕಾರ 7/2 ಇಂಟು 7/2 ತಗೊಂಡ್ರೆ ಸೊ 90 1s 90 4s. ದೆನ್ 7 ಗೆಟ್ ಕ್ಯಾನ್ಸಲ್, 2 1s 2 11s. ಓಕೆನಾ. ಸೊ ಅಲ್ಲಿ ನಿಮಗೆ ಟೋಟಲಿ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ 11 7s 77 ಡಿವೈಡೆಡ್ ಬೈ 4 2s 8. ಸೊ 77 ಡಿವೈಡೆಡ್ ಬೈ 8 ಅನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 9.6 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ದಿಸ್ ಈಸ್ ದ ಏರಿಯಾ ಆಫ್ ದ ಸೆಕ್ಟರ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಸೊ ಥರ್ಡ್ ಕ್ವಶನ್ ಹೇಳುತ್ತೆ, ಹಿಯರ್ ಥರ್ಡ್ ಕ್ವಶನ್ ಈಸ್ the length of a minute hand of a clock is 14 centimeter. Find the area swept by the minute hand in 5 minutes ಅಂತೇಳಿ. ಒಂದು ಕ್ಲಾಕ್ ಇರುತ್ತೆ. ಸೊ ನೋಡಿ ಇಲ್ಲಿ ಒಂದು ಕ್ಲಾಕ್ ಅಂತ ತಿಳ್ಕೊಳ್ಳಿ. ಸೊ ಈ ಕ್ಲಾಕ್ನ ಒಂದು ಮಿನಿಟ್ ಹ್ಯಾಂಡ್ ಏನಿದೆ, ಮಿನಿಟ್ ಹ್ಯಾಂಡ್ನ ಲೆಂತ್ ಕೊಟ್ಟಿದ್ದಾರೆ. ಎಷ್ಟು ಲೆಂತ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಇರುತ್ತೆ. ಹಾಗೆಯೇ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಪ್ರಾರಂಭ ಮಾಡಿ 5 ನಿಮಿಷ ಮುಂದಕ್ಕೆ ಬಂದಿದೆ, ಈ ಕಡೆ ಮುಂದಕ್ಕೆ ಬಂದಿದೆ 5 ಮಿನಿಟು. ಸೊ ಹೀಗೆ 5 ಮಿನಿಟ್ ಮುಂದಕ್ಕೆ ಪಾಸ್ ಆದಾಗ ಅಲ್ಲಿ ಏನಾಯಿತು, ಒಂದು ಸೆಕ್ಟರ್ ಫಾರ್ಮೇಷನ್ ಆಯಿತು. ಸೊ ಫಾರ್ಮೇಷನ್ ಆದಂಥ ಸೆಕ್ಟರ್ನ ಏರಿಯಾ ಎಷ್ಟು ಅಂತ ಕೇಳಿದ್ದಾರೆ ಅವರು. ಸೊ ಇದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟು ಲೆಂತ್ ಆಫ್ ಮಿನಿಟ್ ಹ್ಯಾಂಡ್ ಏನಿದೆ ಕೊಟ್ಟಿದ್ದಾರೆ ಅವರು. ಸೊ ಲೆಂತ್ ಆಫ್ ಮಿನಿಟ್ ಹ್ಯಾಂಡೇ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಗುತ್ತೆ. ಓಕೆನಾ. ಲೆಂತ್ ಆಫ್ ಮಿನಿಟ್ ಹ್ಯಾಂಡ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಸರ್ಕಲ್ ಅಂತ ತಗೊಳ್ಬೇಕು. ಅದ್ರ ಪ್ರಕಾರ ಅಲ್ಲಿಗೆ ರೇಡಿಯಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 14 ಸೆಂಟಿಮೀಟರ್ ರೇಡಿಯಸ್ ಬಂತು. ಇನ್ನು ಸೊ ಅದು 5 ಮಿನಿಟ್ ಮೂವ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ನೆನಪಿರಲಿ, ಟೋಟಲಿ ಈ ಒಂದು ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ ಒಂದು ಸರ್ಕಲ್ನ ರೆವಲ್ಯೂಟ್ ಮಾಡಿದಾಗ, ಸರ್ಕಲ್ನ ಕಂಪ್ಲೀಟ್ ಸುತ್ತಿದಾಗ ಆ್ಯಂಗಲ್ ಏನು ಬರುತ್ತೆ, 360 ಡಿಗ್ರಿ ಬರುತ್ತೆ. ಸೊ ಈ 360 ಡಿಗ್ರಿ ಕಂಪ್ಲೀಟ್ ಕವರ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದು 60 ಮಿನಿಟ್ ತಗೊಳುತ್ತೆ. ಓಕೆನಾ. ಸೊ 60 ಮಿನಿಟ್ಗೆ 360 ಡಿಗ್ರಿ ಆದರೆ 5 ಮಿನಿಟ್ಗೆ ಎಷ್ಟು ಅಂತ ನೀವು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸೊ ಟೀಟಾ ಕಂಡುಹಿಡ್ಕೊಳ್ಬೇಕು ಅಂದರೆ, ಸೊ ನಿಮಗೆ ಟೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 60. 60 ನಿಮಿಷದಲ್ಲಿ 360 ಡಿಗ್ರಿಯನ್ನು ಕವರ್ ಮಾಡುತ್ತೆ ಅಂದರೆ 5 ನಿಮಿಷದಲ್ಲಿ ಎಷ್ಟು ಡಿಗ್ರಿಯನ್ನು ಕವರ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೀವು 0 0 ಕ್ಯಾನ್ಸಲ್ ಆಯಿತು, 6 1s 6 6s
ದೆನ್ 6 5s 30 ಡಿಗ್ರಿ. ಓಕೆನಾ? ಸೊ 5 ಮಿನಿಟಲ್ಲಿ ಆ ಒಂದು ಮಿನಿಟ್ ಹ್ಯಾಂಡು ಸುಮಾರು 30 ಡಿಗ್ರಿ ಆ್ಯಂಗಲನ್ನು ಸ್ವೆಪ್ಟ್ ಮಾಡುತ್ತೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಸೊ 30 ಡಿಗ್ರಿ ಆ್ಯಂಗಲ್ ಸ್ವೆಪ್ಟ್ ಆಗಿದೆ ಅಂತ ಅಂದು ಗೊತ್ತಾಯಿತು, ಟೀಟಾ ಗೊತ್ತಾಯಿತು, ರೇಡಿಯಸ್ ಗೊತ್ತಾಯಿತು. ಈಗ ನಿಮ್ಮ ಹತ್ರ ಕಂಡುಹಿಡಿಬೇಕಾಗಿರೋದೇನು? ಏರಿಯಾ. ಈಗ ನೀವು ಕಂಡುಹಿಡಿಬೇಕಾಗಿರೋದು ಏರಿಯಾ ಆಫ್ ಸೆಕ್ಟರ್. ಅಲ್ಲಿ ಫಾರ್ಮೇಷನ್ ಆದಂಥ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು. ದಟ್ ಈಸ್ ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಫಾರ್ಮುಲಾ ಗೊತ್ತಿದೆ ನಿಮಗೆ. ಟೀಟಾದ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ, 30 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22/7 ಇಂಟು 22/7 ಇಂಟು ರೇಡಿಯಸ್ ಎಷ್ಟು? 14. ಸೊ ದ್ಯಾಟ್ 14 ಸ್ಕ್ವೇರ್ ಇರೋದ್ರಿಂದ 14 ಇಂಟು 14 ಅಂತ ತಗೊಳ್ತೀರಾ. ಸೊ 14 ಇಂಟು 14 ಅಂತ ತಗೊಂಡ್ರೆ ಈಗ 30 ಡಿಗ್ರಿನೂ 360 ಡಿಗ್ರಿನೂ ಡಿವೈಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 12 ಬರುತ್ತೆ. ಇನ್ನು 7 1s 7 2s 2 1s 2 6s ಆ್ಯಂಡ್ ನೆಕ್ಸ್ಟ್ 2 3s 2 11s. ಅಲ್ಲಿಗೆ ಟೋಟಲಿ ನಿಮಗೆ 11 ಇಂಟು 14 ಡಿವೈಡೆಡ್ ಬೈ 3. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ 154 ಬರುತ್ತೆ ಡಿವೈಡೆಡ್ ಬೈ 3 ಸ್ಕ್ವೇರ್ ಸೆಂಟಿಮೀಟರ್. ಇಷ್ಟು ಏರಿಯಾವನ್ನು ಮಿನಿಟ್ ಹ್ಯಾಂಡು ಸ್ವೆಪ್ಟ್ ಮಾಡುತ್ತೆ ಅಂತ. ಸೊ ಇದರ ಅರ್ಥ ಇಲ್ಲಿ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಈಸ್ 154/3 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಮುಂದಿನ ವೀಡಿಯೋಸನ್ನು ಕೂಡ ನೋಡ್ತಾ ಇರ್ರಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಈ ಕ್ವಶನಿನ ಮುಂದಿನ ಭಾಗ 12.2ನಲ್ಲಿ 4th ಕ್ವಶನಿಂದ ಕಂಟಿನ್ಯೂಸ್ ಆಗಿ ಮತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ದಯವಿಟ್ಟು ಇಲ್ಲಿ ತನಕ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.